ಮೊದಲನೇದಾಗಿ ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರಗಳು. ಇವತ್ತಿನ ದಿನ ನಾನು ಈ ಒಂದು ಬೆಂಗಳೂರಲ್ಲಿ ಕರೆದು ನಮಗೆ ಡಾಕ್ಟರೇಟ್ ಪದವಿಯನ್ನೇ ನೀಡಿರೋದಕ್ಕೆ ಭಾಳ ಖುಷಿ ಆಗ್ತದೆ. ಯಾಕಂತಂದರೆ ನಾನು ಕೂಡ ಒಬ್ಬ ರೈತನ ಮಗನಾಗಿ ಒಂದು ಗ್ರಾಮೀಣ ಭಾಗದಲ್ಲಿ ಬೆಳವಣಿಗೆಯಾಗಿ 17 ವರ್ಷದಲ್ಲಿ ನಾನು ಭಾರತೀಯ ಸೇನೆಯಲ್ಲಿ ಸೇರಿಕೊಂಡಿದ್ದೆ. ನಮ್ಮ ಹಿರಿಯ ಅಣ್ಣನ ಒಂದು ಫೋಟೋ, ಯಾಕಂದರೆ ಅವರು ಭಾರತೀಯ ಸೇನೆಯಲ್ಲಿ ಸೇರಿಕೊಂಡಿದ್ದರು. ಅವರ ಒಂದು ಫೋಟೋನ ನೋಡಿ ಇನ್ಸ್ಪೈರ್ ಆಗಿ ನಾನು ಕೂಡ ಭಾರತೀಯ ಸೇನೆಯಲ್ಲಿ ಸೇರ್ಪಡೆಯಾಗಿದ್ದೆ. ಭಾರತೀಯ ಸೇನೆಯಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 20 ವರ್ಷಗಳ ಕಾಲ ನಾನು ಚೈನಾ ಬಾರ್ಡರಲ್ಲಿ ಒಂದು 3 ವರ್ಷ ಸೇವೆ ಮಾಡಿದ್ದೀನಿ. ಅದರ ಜೊತೆಗೆ ಪಾಕಿಸ್ತಾನ ಬಾರ್ಡರಲ್ಲಿ 6 ವರ್ಷಗಳ ಕಾಲ ನಾನು ಸೇವೆ ಮಾಡಿದ್ದೀನಿ. ಒಂದು ಸ್ಪೆಷಲ್ ಫೋರ್ಸಲ್ಲಿ ಒಂದು ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಈ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡುವಂಥ ಒಂದು ಫೋರ್ಸ್ ಇರುತ್ತಲ್ಲ, ಅದು ಒಂದು ಸ್ಪೆಷಲ್ ಫೋರ್ಸಲ್ಲಿ ಕೂಡ ನಾನು ಕೂಡ 20 ವರ್ಷಗಳ ಕಾಲ ಸೇವೆ ಮಾಡಿದೆ. ಅದರಲ್ಲಿ ಸ್ಪೆಷಲಿ ಇಂಡಿಯಾ ಅಲ್ಲದೆ ನಾನು ರಷ್ಯಾ, ಒಮಾನ್, ಭೂಟಾನ್ ಹೀಗೆ ಹಲವಾರು ದೇಶಗಳಲ್ಲಿ ಕೂಡ ನನಗೆ ಹೋಗಲಿಕ್ಕೆ ಬೇರೆ ರಾಷ್ಟ್ರಗಳ ಜೊತೆಗೆ ನನಗೆ ಒಂದು ಯುದ್ಧಾಭ್ಯಾಸ ಮಾಡಲಿಕ್ಕೂ ಅವಕಾಶ ಸಿಕ್ಕಿತ್ತು. ನನ್ನ ಒಂದು ಕಡಿಮೆ ವಯಸ್ಸಿನಲ್ಲಿ ಒಂದು ಒಳ್ಳೆಯ ಒಂದು ಪ್ರಮೋಷನ್ನ ತೊಗೊಂಡು ನಾನು ಜೂನಿಯರ್ ಕಮಿಷನರ್ ಆಗಿ ಭಾರತೀಯ ಸೇನೆಯಲ್ಲಿ ಕೂಡ ನಾನು 7 ವರ್ಷಗಳ ಕಾಲ ನಾನು ಸೇನಾಧಿಕಾರಿಯಾಗಿ ಕೂಡ ಸೇವೆ ಮಾಡಿದ್ದೀನಿ. ಅದರ ನಂತರ ಒಂದು ಸಾರಿ ನಾನು ಇದು 2014-15ನೇ ವರ್ಷದಲ್ಲಿ ನಾನು ಚೈನಾ ಬಾರ್ಡರಲ್ಲಿ ಪೋಸ್ಟಿಂಗ್ ಇದ್ದಾಗ ಆವಾಗ ನಾನು ಒಂದು ವಿಚಾರ ಬಂತು, ನಾನು ಇವತ್ತು ಇಲ್ಲಿ ಭಾರತೀಯ ಸೇನೆಯಲ್ಲಿ ಕೂತ್ಕೊಂಡು ನಾನು ಸೇವೆ ಮಾಡ್ತೇನೆ. ಇದೇ ಒಂದು ಭಾರತೀಯ ಸೇನೆಯಲ್ಲಿ ಸೇರಬೇಕು ಅಂದರೆ ಹಲವಾರು ಯುವಕರು ಇವತ್ತಿನ ಈ ಇನ್ಫಾರ್ಮೇಷನ್ ಏಜಲ್ಲಿ ಭಾಳಷ್ಟು ಯುವಕರು ಒಂದು ಈ ಮೊಬೈಲ್ ಯೂಸ್ ಮಾಡ್ತಾ ಒಂದು ತಪ್ಪು ಹಾದಿಯನ್ನು ಹಿಡಿದಿದ್ದಾರೆ. ಇವ್ರನ್ನ ಒಂದು ಕರೆಕ್ಟ್ ವೇಯಲ್ಲಿ ತರಬೇಕು, ಇವ್ರನ್ನ ಒಂದು ಒಳ್ಳೆಯ ನಾಗರಿಕನನ್ನಾಗಿ ಮಾಡಬೇಕು, ಇವ್ರನ್ನ ಭಾರತೀಯ ಸೇನೆಯಲ್ಲಿ ಸೈನಿಕರನ್ನಾಗಿ ಪರಿವರ್ತಿಸಬೇಕು ಅನ್ನೋಂಥ ಒಂದು ವಿಚಾರ ಇಟ್ಕೊಂಡು ನಾನು ಒಂದು ಗ್ರಾಮೀಣ ನನ್ನ ಡಿಫೆನ್ಸ್ ಜಾಬನ್ನು ಬಿಟ್ಟು ನಾನು ವಾಲಂಟ್ರಿಲಿ ರಿಟೈರ್ಮೆಂಟ್ ತೊಗೊಂಡ್ಬಂದು 1 ಸೆಪ್ಟೆಂಬರ್ 2017ರಲ್ಲಿ ನಾನು ರಿಟೈರ್ಮೆಂಟ್ ಆದ ನೆಕ್ಸ್ಟ್ ಡೇಯಲ್ಲೇ ನಾನು ಮೊದಲೇ ಪ್ಲಾನಿಂಗ್ ಮಾಡಿ ಇನ್ಸ್ಟಿಟ್ಯೂಷನ್ನ ಸ್ಟಾರ್ಟ್ ಮಾಡಿದೆ. ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರ ಅಂತ ಹೇಳಿ ಒಂದು ಇನ್ಸ್ಟಿಟ್ಯೂಷನ್ ರಾಣಿ ಚೆನ್ನಮ್ಮನ ಕಿತ್ತೂರಿನಲ್ಲಿ ಒಂದು ಇನ್ಸ್ಟಿಟ್ಯೂಷನ್ನ ನಾನು ಸ್ಟಾರ್ಟ್ ಮಾಡಿದೆ. ಆ ಒಂದು ಉದ್ದೇಶ ಏನಿತ್ತಂದ್ರೆ ನಮ್ಮ ಗ್ರಾಮೀಣ ಭಾಗದ ರೈತರ ಮಕ್ಕಳಿರ್ಬೋದು, ಬಡತನ ಪರಿಸ್ಥಿತಿಯಲ್ಲಿ ಇರತಕ್ಕ ಮಕ್ಕಳನ್ನ ಒಂದು ಅವ್ರಿಗೆ ಅದು ಜಾಬ್ ಟ್ರೈನಿಂಗ್ ಇರ್ಬೋದು ಅಥವಾ ಅವ್ರಿಗೆ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು, ಅವ್ರಿಗೆ ಸೇನೆ ಸೇರಬೇಕು ಅನ್ನುವಂಥ ಒಂದು ಏನು ಅವ್ರಿಗೆ ಅವಶ್ಯಕತೆ ಇದೆ ಅದನ್ನು ಪೂರೈಸಬೇಕು ಅಂಥೇಳಿ ಆ ಚೆನ್ನಮ್ಮನ ಕಿತ್ತೂರಲ್ಲಿ ಒಂದು 5 ಎಕರೆ ಲ್ಯಾಂಡಲ್ಲಿ ಒಂದು ಇನ್ಸ್ಟಿಟ್ಯೂಷನ್ನ ಸ್ಟಾರ್ಟ್ ಮಾಡಿ ಈಗ ಕಳೆದ 6 ವರ್ಷಗಳಲ್ಲಿ ನನ್ನ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದು ಆನ್ ಆ್ಯಂಡ್ ಅರೌಂಡ್ 8 ಹೆಣ್ಣು ಮಕ್ಕಳ ಜೊತೆಗೆ 292ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಭಾರತೀಯ ಸೇನೆಯಲ್ಲಿ ಸೇರ್ಪಡೆಯಾಗಿದ್ದಾರೆ. ಅದರ ಜೊತೆಗೆ ನಾನು ರಿಟೈರ್ಮೆಂಟ್ ಆದ ನಂತರ ಒಬ್ಬ ಸೈನಿಕ 20 ವರ್ಷ ಸರ್ವಿಸ್ ಮಾಡಿ ರಿಟೈರ್ಮೆಂಟ್ ಆಗಿ ಬರ್ತಾರೆ. ಬಂದ ನಂತರ ಅವರ ನೆಕ್ಸ್ಟ್ ಆ್ಯಸ್ ಎಕ್ಸ್ ಸರ್ವಿಸ್ಮನ್ ಅವರಿಗೆ ಹೊರಗಡೆ ಸಮಾಜ ಬಗ್ಗೆ ಗೊತ್ತಿರಲ್ಲ. ಯಾಕಂದ್ರೆ ನಾವು 20 ವರ್ಷಗಳ ಕಾಲ ಬಾರ್ಡ್ರಲ್ಲಿ ಕಳೆದಿರ್ತೀವಿ, ಸಮಾಜ ಯಾವ ಥರ ಇರುತ್ತೆ. ಆವಾಗ ಒಂದು ಮಾಜಿ ಸೈನಿಕರ ಸಂಘಟನೆಯನ್ನು ಕೂಡ ನಾನು ಸ್ಟಾರ್ಟಪ್ ಮಾಡಿ ಸೈನಿಕರಿಗೆ ಬಂದು ಈ ಸೊಸೈಟಿಲಿ ಒಂದು ಜಾಬ್ ತೊಗೊಳ್ಳೋದಿರ್ಬೋದು ಅಥವಾ ಅವ್ರಿಗೆ ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ಸೇರ್ಪಡೆ ಆಗ್ಬೋದು ಅಥವಾ ಒಂದು ಏನಾದರೂ ಒಂದು ಓನ್ ಬಿಸ್ನೆಸ್ ಮಾಡಬೇಕು ಅನ್ನೋಂಥ ಒಂದು ವಿಚಾರ ಇರುತ್ತೆ. ಅದರ ಜೊತೆಗೆ ನಾವು ರಿಟೈರ್ಮೆಂಟ್ ಆಗಿ ಬಂದಾಗ ನಮಗೊಂದು ಫಂಡ್ ಬಂದಿರುತ್ತೆ, ಫಂಡನ್ನು ಯಾವ ಥರ ನಾವು ಮ್ಯಾನೇಜ್ ಮಾಡಬೇಕು. ನಾನು ಈ ರಿಟೈರ್ಮೆಂಟ್ ಆಗಿ ಬಂದ ನಂತರ ಒಂದು ಆ್ಯಸ್ ಅ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ಕೂಡ ನಾನು 3 ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದೀನಿ. ಇವತ್ತು ಈ ಒಂದು ಸಂಸ್ಥೆ ಬೆಳೀತಾ ಇದೆ. ಇದಕ್ಕೆ ಏನು ಕಾರಣ ಅಂತಂದ್ರೆ ನಮ್ಮ ಗುರುಗಳು ಅಥವಾ ನಮ್ಮ ತಂದೆ ತಾಯಿಗಳು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಅಪಾರ್ಚುನಿಟಿ. ಅದರ ಜೊತೆಗೆ ನಾನು ಮಿಲಿಟ್ರಿಯಲ್ಲಿ 20 ವರ್ಷಗಳ ಕಾಲ ಸೇವೆ ಮಾಡಿದ್ದೆ. ಅಲ್ಲಿ ಒಬ್ಬ ಅಧಿಕಾರಿ ಕೆಳಗಡೆ ಒಂದು ಲೀಡರ್ಶಿಪ್ ಸ್ಕಿಲ್ ನನ್ನ ಹತ್ರ ಬರಬೇಕು ಅಂತ ನಮ್ಮ ಆರ್ಮಿ ಅಧಿಕಾರಿಗಳು ಅವರಿಂದ ನಾನು ಕಲಿತು ಆ ಒಂದು ವಿದ್ಯೆಯನ್ನು ನಮ್ಮ ಡಿಪಾರ್ಟ್ಮೆಂಟ್ ನನಗೇನಿಲ್ಲಿ ಒಂದು ವಿದ್ಯೆಯನ್ನು ಕೊಟ್ಟಿದೆ. ಆ ವಿದ್ಯೆಯನ್ನು ನಾನು ಏನು ಮಾಡ್ತಾಯಿದ್ದೀನಿ ಇವತ್ತು ಹೊರಗಡೆ ಬಂದ ನಂತರ ಆ ಒಂದು ಮಿಲಿಟ್ರಿ ಸ್ಟೈಲಲ್ಲಿ ಒಂದು ಇನ್ಸ್ಟಿಟ್ಯೂಷನ್ನ ಸ್ಟಾರ್ಟ್ ಮಾಡಿ ಅವರಿಗೆ ಬರೀ ಭಾರತೀಯ ಸೇನೆಯಲ್ಲಿ ಸೇರಿಸೋದು ಅಷ್ಟೇ ಅಲ್ಲ, ಅದರ ಜೊತೆಗೆ ಅವ್ರದ್ದು ಪರ್ಸ್ನಾಲಿಟಿ ರಿಲೇಟೆಡ್ ಇರ್ಬೋದು, ಫೈನಾನ್ಸ್ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಲೈಫ್ ಸ್ಕಿಲ್ಸ್ ಇರ್ಬೋದು, ಈ ಥರ ಹಲವಾರು ರೀತಿಯ ಒಂದು ಆ್ಯಕ್ಟಿವಿಟಿಯನ್ನು ಸೆಲ್ಫ್ ಡಿಫೆನ್ಸ್ ಇರ್ಬೋದು ಅಥವಾ ನಮ್ಮಿಂದ ಸಮಾಜದಲ್ಲಿ ಜನರನ್ನು ಗುರುತಿಸಿ ಅವ್ರನ್ನ ಒಂದು ಸಾಧಕರನ್ನ ಗುರುತಿಸಿ ಸನ್ಮಾನಿಸೋದು, ಸೈನಿಕರನ್ನ ಗುರುತಿಸಿ ಅವರಿಗೆ ಸನ್ಮಾನಿಸೋದು, ಈ ಥರ ಒಂದು ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬರ್ತಾಯಿದ್ದೀವಿ. ಇದರ ಜೊತೆಗೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸೈನಿಕರನ್ನ ಗುರುತಿಸಿ ಅವರಿಗೆ ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೆ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಇವತ್ತು ಈ ನಮ್ಮ ಸಂಸ್ಥೆ ಬೆಳೀತಾ ಇದೆ. ಅದಕ್ಕೆ ಈ ಒಂದು ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೂ ಏನು ತಿಳಿಸೋದು ಅಂತಂದರೆ, ಇವತ್ತು ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ಈಗ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಗ್ನಿವೀರ್ ಅನ್ನೋಂಥ ಒಂದು ಹೊಸ ಸ್ಕೀಮ್ ಸ್ಟಾರ್ಟ್ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಬಹಳಷ್ಟು ಗೊಂದಲ ಇದೆ. ಆ ಅಗ್ನಿವೀರ್ ಅನ್ನೋ ಒಂದು ಒಳ್ಳೆ ಅದು ಸ್ಕೀಮ್ ಇದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಇಲ್ಲದ ಕಾರಣ ನಾವು ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಿಲ್ಲ, ಅದರದ್ದು ಸದುಪಯೋಗನ ಪಡಿತಾ ಇಲ್ಲ. ಅದರ ಜೊತೆಗೆ ಸೋಲ್ಜರ್ ಟು ಜನರಲ್, ನೀವು ಭಾರತೀಯ ಸೇನೆಯಲ್ಲಿ ಒಬ್ಬ ಸೈನಿಕನ ಆಗೋದಕ್ಕಿಂತ ಹಿಡಿದು ಒಬ್ಬ ಜನರಲ್, ಒಬ್ಬ ಅಧಿಕಾರಿ ಆಗಬೇಕಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಏನೇ ನಿಮ್ಮದು ಆ್ಯಸ್ ಆ್ಯನ್ ಇಂಜಿನಿಯರ್, ಆ್ಯಸ್ ಆ್ಯನ್ ಡಾಕ್ಟರ್
ಆ್ಯಸ್ ಅ ಡಾಕ್ಟರ್ ನಿಮಗೆ ಯಾವುದೋ ಒಂದು ಹುದ್ದೆಯನ್ನು ತೊಗೊಂಡು ನೀವು ಸೇನೆಯಲ್ಲಿ ಸೇರಬೇಕು ಅಂತಂದರೆ ಅದಕ್ಕೆ ಸಂಪೂರ್ಣ ಮಾಹಿತಿ ನಿಮ್ಗೆ ಏನಾದರೂ ಬೇಕಂದ್ರೆ ನೀವು ನಮ್ಮನ್ನು ಕಿತ್ತೂರಲ್ಲಿ ರಾಣಿ ಚೆನ್ನಮ್ಮನ ಕಿತ್ತೂರು ನಮ್ಮ ಈ ಒಂದು ಸಂಸ್ಥೆ ಬೆಳೀತಾ ಇದೆ. ಇದರ ಸದುಪಯೋಗ ಪಡೆದುಕೊಂಡು ಪ್ರತಿಯೊಬ್ಬರು ನಮ್ಮ ದೇಶದ ಯುವಕರು ಒಬ್ಬ ಒಳ್ಳೆಯ ನಾಗರಿಕ ಆಗಬೇಕು, ಒಬ್ಬ ದೇಶದ ರಕ್ಷಕ ಆಗಬೇಕು, ದೇಶದ ಗಡಿ ಕಾಯುವಂಥ ಒಬ್ಬ ದೇಶಾಭಿಮಾನ ಅವರಲ್ಲಿ ಬರಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡ್ತೀವಿ. ಈ ಎಲ್ಲ ನಮ್ಮ ಒಂದು ಆ್ಯಕ್ಟಿವಿಟಿಯನ್ನು ನೋಡಿ ನಮ್ಮ ಒಂದು ಸಮಾಜದಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನು ನೋಡಿ ಒಂದು ನಮ್ಮ ವಯಸ್ಸು ಚಿಕ್ಕದಾದರೂ ಕೂಡ ಈ ಒಂದು ದೊಡ್ಡ ಒಂದು ಹುದ್ದೆಯನ್ನು ಒಂದು ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಇವತ್ತು ನಮ್ಮನ್ನು ಗೌರವಿಸಿದ್ದಾರೆ. ಇಲ್ಲಿ ನಮ್ಮ ಭಾರತ್ ವರ್ಚುವಲ್ ಯೂನಿವರ್ಸಿಟಿ ಫಾರ್ ಪೀಸ್ ಆ್ಯಂಡ್ ಈ ಒಂದು ಇನ್ಸ್ಟಿಟ್ಯೂಷನ್ ನಮ್ಮನ್ನು ಗುರುತಿಸಿ ಇವತ್ತು ಒಂದು ದೊಡ್ಡ ಇದೊಂದು ಸರ್ಟಿಫಿಕೇಷನ್ ಅಲ್ಲ, ಇದೊಂದು ಹುದ್ದೆ ಅಲ್ಲ, ಇದೊಂದು ದೊಡ್ಡ ಜವಾಬ್ದಾರಿ ನಮ್ಗೆ ಕೊಟ್ಟಿದೆ. ಇವತ್ತು ನಾವೇನು ಸಾಧನೆ ಮಾಡಿದ್ದೀವಿ ಇದುವರೆಗೂ 5-6 ವರ್ಷದಲ್ಲಿ ನಾವೇನು ಚಿಕ್ಕ ಕಾರ್ಯ ಮಾಡಿದೆ, ಇದಕ್ಕಿಂತ ಇನ್ನೂ 10 ಪಟ್ಟು ಜಾಸ್ತಿ ನಾವು ಎಫರ್ಟ್ ಹಾಕಿ ಸಮಾಜದಲ್ಲಿ ಒಂದು ಬದಲಾವಣೆ ಬರಲಿಕ್ಕೆ ನನ್ನ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಇದಕ್ಕೆ ಇಲ್ಲೇ ಬರಲಿಕ್ಕೆ ನನಗೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ವೆಂಕಟೇಶ್ ಸರ್ ಇರ್ಬೋದು, ಪ್ರದೀಪ್ ಸರ್ ಇರ್ಬೋದು, ಡಾಕ್ಟರ್ ಪ್ರದೀಪ್ ಸರ್ ಇರ್ಬೋದು, ಇವರೆಲ್ಲ ಸಹಕಾರದ ನಾನು ಇವತ್ತು ನಿಮ್ಮ ಹತ್ರ ಎದುರುಗಡೆ ಬಂದು ಕೂತ್ಕೊಂಡಿದ್ದೀನಿ. ಈ ಒಂದು ನನ್ನ ಈ ಒಂದು 43 ವಯಸ್ಸಲ್ಲಿ ಇವತ್ತಿನ ದಿನ ಇವತ್ತು 18 ಜನ ಒಂದು ಈ ಅವಾರ್ಡ್ ತೊಗೊಂಡಿರ್ಬೋದು. ಅದರಲ್ಲಿ ಅತಿ ಚಿಕ್ಕ ವಯಸ್ಸಿನವನು ನಾನೇ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಇಂಥ ಒಂದು ದೊಡ್ಡ ಜವಾಬ್ದಾರಿನ ತಾವೆಲ್ಲರೂ ನನ್ನ ಮೇಲೆ ಹಾಕಿದ್ರೆ ನಾನು ಬರುವಂಥ ಸಮಯದಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಈ ದೇಶಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋದೇ ನನ್ನ ಒಂದು ಆಸೆ. ಅದಕ್ಕೆ ಈ ಒಂದು ಡಾಕ್ಟರೇಟ್ ಪದವಿ ಕೊಟ್ಟಿದ್ದಕ್ಕಾಗಿ ಈ ಒಂದು ಸಂಸ್ಥೆಗೆ ನನ್ನ ಅಭಿನಂದನೆಗಳು. ನಾನು ಯಾವಾಗಲೂ ಚಿರಋಣಿ ಆಗಿರುತ್ತೆ ಅಂತ ಹೇಳಿ ಕ್ವೆಶ್ಚನ್ನ ಕೇಳಿದಿರ. ಇದಕ್ಕೆ ಏನಿದೆ ಅಂತಂದರೆ, ಈ ಒಂದು ಅಗ್ನಿವರಾಗಿ ನೀವು ಭಾರತೀಯ ಸೇನೆಯಲ್ಲಿ ಸೇರಬೇಕು ಅಂತಂದರೆ ಅದಕ್ಕೊಂದು ಏಜ್ ಕ್ರೈಟೇರಿಯಾ ಇರುತ್ತೆ. ನಿಮ್ಮ 17 ವರ್ಷ 6 ತಿಂಗಳ ಏಜ್ ಆದ ನಂತರ ಹಿಡಿದು 21 ವರ್ಷದ ಒಳಗಡೆ ನಿಮ್ಮದು ಏಜ್ ಇರಬೇಕು. ಅದರ ಜೊತೆಗೆ ಮೆಟ್ರಿಕ್ಯುಲೇಷನ್ ಅಂತಂದರೆ 10th ಪಾಸ್ ಆಗಿರಬೇಕು. ಮಿನಿಮಮ್ 45% ಏಜ್ ಮೇಲ್ಪಟ್ಟಿರಬೇಕು. ಆಮೇಲೆ ಪ್ರತಿಯೊಂದು ಸಬ್ಜೆಕ್ಟಲ್ಲಿ 30 ಆ್ಯಂಡ್ ಅಬೋವ್ ನಿಮ್ಮ ಮಾರ್ಕ್ಸ್ ಅದರಲ್ಲಿ ಇರಬೇಕು. ಈಚ್ ಸಬ್ಜೆಕ್ಟಲ್ಲಿ 30, ಆಮೇಲೆ ಓವರಾಲ್ 45% ನೀವು ಮಾರ್ಕ್ಸ್ ತೊಗೊಂಡ್ರೆ ನೀವು ಇದಕ್ಕೆ ಎಲಿಜಿಬಲ್ ಆಗ್ತೀರ. ಇದು ವರ್ಷಕ್ಕೆ ನಿಮ್ಮದು 2 ಬಾರಿ ಸೆಲೆಕ್ಷನ್ ನಡೆಯುತ್ತೆ. ಇದು ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತಂದರೆ, ಇದರ ಜೊತೆಗೆ ಇನ್ನೊಂದು ಅದು ದೈಹಿಕ ದಾರ್ಢ್ಯತೆ ಅಂತಂದರೆ ಫಿಸಿಕಲಲ್ಲಿ ಏನೆಲ್ಲ ಇರಬೇಕು ಅಂತಂದ್ರೆ ನಿಮ್ಮದು ಹೈಟ್ 166 ಸೆಂಟಿಮೀಟರ್ ಪ್ಲಸ್ ನಿಮ್ಮದು ಮಿನಿಮಮ್ 50 kg ವೇಟ್ ಇರಬೇಕು. ಎದೆ ಎಳೆತ ಏನಿದೆಯಲ್ಲ ನಿಮ್ಮದು 77 ಸೆಂಟಿಮೀಟರ್ ಮಿನಿಮಮ್ ಆಗಿರಬೇಕು. ಈ ಒಂದು ಭಾರತೀಯ ಅಗ್ನಿವರಾಗಿ ಸೆಲೆಕ್ಷನ್ ಆಗಬೇಕು ಅಂತ ಅದಕ್ಕೆ ಫಸ್ಟ್ ಪ್ರೊಸೆಸರ್ಗಳಲ್ಲಿ 3 ಹಂತದಲ್ಲಿ ಇದನ್ನು ಕಂಡಕ್ಟ್ ಮಾಡಲಾಗುತ್ತೆ. ಫಸ್ಟ್ ಹಂತದಲ್ಲಿ ನಿಮ್ಮದು ಆನ್ಲೈನ್ ಎಂಟ್ರೆನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಆಲ್ ಓವರ್ ಇಂಡಿಯಾ ಲೆವೆಲಲ್ಲಿ ಒಂದು ಆನ್ಲೈನ್ ಮುಖಾಂತರ ನಿಮ್ಮದು ಅರ್ಜಿ ಕರೆಯಲಾಗುತ್ತೆ. ಆ ಅರ್ಜಿ ಕರೆದ ನಂತರ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅಪ್ಲಿಕೇಶನ್ ಹಾಕಿದ ನಂತರ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮ್ಮದು 10th ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಒಂದು ಫೋಟೋ ಬೇಕಾಗುತ್ತೆ. ಇದ್ರ ಬೇಸ್ ಮೇಲೆ ನೀವು ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕಿದ ನಂತರ ನಿಮ್ಮದೊಂದು ಡೇಟ್ ಅಲಾಟ್ಮೆಂಟ್ ಆಗುತ್ತೆ. ಆ ಡೇಟಲ್ಲಿ ಹೋಗಿ ಅದಕ್ಕೆ 2 ತಿಂಗಳ ಕಾಲ ನಮ್ಮ ಅಕಾಡೆಮಿಲಿ ನಾವು ತರಬೇತಿಯನ್ನು ನಾವು ಕೊಡ್ತೀವಿ. ಎಂಟ್ರೆನ್ಸ್ ಎಕ್ಸಾಮಲ್ಲಿ ಮ್ಯಾಥ್ಸ್, ಸೈನ್ಸ್, ಜನರಲ್ ನಾಲೆಜ್ ಆ್ಯಂಡ್ ಮೆಂಟಾಲಿಟಿ 4 ಸಬ್ಜೆಕ್ಟ್ ಬರುತ್ತೆ. ಆ ಎಕ್ಸಾಮ್ ಕ್ಲಿಯರ್ ಮಾಡಿದ ನಂತರ ಅದರ ಒಂದು ಮೆರಿಟ್ ಲಿಸ್ಟ್ ಪ್ರಿಪೇರ್ ಮಾಡಲಾಗುತ್ತೆ. ಆ ಮೆರಿಟ್ ಲಿಸ್ಟ್ ಅಲ್ಲಿ ಬಂದಂಥ ವಿದ್ಯಾರ್ಥಿಗಳು ಸೆಕೆಂಡ್ ಸ್ಟೇಜಲ್ಲಿ ಅವ್ರದ್ದು ಫಿಸಿಕಲ್ ಟೆಸ್ಟ್ ಕಂಡಕ್ಟ್ ಮಾಡಲಾಗುತ್ತೆ. ಆ ಫಿಸಿಕಲ್ ಟೆಸ್ಟಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ, ಫಸ್ಟ್ ನಿಮ್ಮದು 100 ಮಾರ್ಕ್ಸದ್ದು ಇರುತ್ತೆ. ಅದರಲ್ಲಿ 60 ಮಾರ್ಕ್ಸ್ ನಿಮ್ಮದು ರನ್ನಿಂಗದ್ದು ಇರುತ್ತೆ. ರನ್ನಿಂಗಲ್ಲಿ 2 ಗ್ರೂಪ್ 1 ಗ್ರೂಪ್ 2 ಅಂತ 2 ಕ್ಯಾಟಗಿರಿ ಇರುತ್ತೆ. ಗ್ರೂಪ್ 1 ಅಂತಂದರೆ 5 ನಿಮಿಷ 30 ಸೆಕೆಂಡ್ ಒಳಗಡೆ ನೀವು ರನ್ನಿಂಗ್ 16 ಮೀಟರ್ ರನ್ನಿಂಗ್ ಮಾಡಿದ್ರಿ ಅಂತಂದರೆ ಅದಕ್ಕೆ ನಿಮಗೆ 60 ಮಾರ್ಕ್ಸ್ ಇರುತ್ತೆ. 5 ನಿಮಿಷ 30 ಸೆಕೆಂಡಿಂದ ಹಿಡಿದು 5 ನಿಮಿಷ 45 ಸೆಕೆಂಡ್ ಒಳಗಡೆ ನೀವು ಬಂದರೆ ಅಂದರೆ ಸೆಕೆಂಡ್ ಗ್ರೂಪಲ್ಲಿ ಬರ್ತೀರ. ಅದಕ್ಕೆ 12 ಮಾರ್ಕ್ಸ್ ಕಟ್ಟಾಗಿ ನಿಮ್ಮದು ಟೋಟಲ್ 48 ಮಾರ್ಕ್ಸ್ ನೀವು ಅಚೀವ್ ಮಾಡ್ತೀರಾ. ಯಾರು 5 ನಿಮಿಷ 45 ಸೆಕೆಂಡ್ ನಂತರ ಬರ್ತಾರಲ್ಲ ಅವರೆಲ್ಲ ಅದರಲ್ಲಿ ಫೇಲ್ ಆಗುತ್ತಾರೆ. ಅದೇ ರೀತಿಯಾಗಿ ಇನ್ನು ಸೆಕೆಂಡ್ ಟೆಸ್ಟಲ್ಲಿ ಹೋಗಿ ನಿಮ್ಮದು ಒಂದು ಚಿನ್ನಪ್ ಟೆಸ್ಟ್ ಅಂತ ಇರುತ್ತೆ. ಪುಲಪ್ಸ್ ಇರುತ್ತೆ. ಅದು 10 ಪುಲಪ್ಸ್ ಮಾಡಬೇಕಾಗತ್ತೆ. ಅದಕ್ಕೆ 40 ಮಾರ್ಕ್ಸ್ ಇರುತ್ತೆ. ನೀವು 10ಕ್ಕೆ 10 ಮಾಡಿದರೆ 40 ಮಾರ್ಕ್ಸು. ಅದರಲ್ಲಿ 1 ಕಮ್ಮಿ ಮಾಡಿದರೆ 33, 27, 23, 16 ಈ ಥರ ನಿಮ್ಮದು ಡಿಕ್ರೀಸ್ ಆಗುತ್ತೆ. ಫೈನಲಿ ಅದಾದ ನಂತರ 3rd ಸ್ಟೇಜಲ್ಲಿ ಹೋಗಿ ನಿಮ್ಮದು ಮೆಡಿಕಲ್ ಎಕ್ಸಾಮಿನೇಷನ್ ಆಗುತ್ತೆ. ಮೆಡಿಕಲ್ಲಿ ಅದು ಡಾಕ್ಟರ್ಸ್, ನಮ್ಮ ಮಿಲಿಟರಿ ಡಾಕ್ಟರ್ಸ್ ಅದನ್ನು ಮಾಡ್ತಾರೆ. ಆನಂತರ ಫೈನಲಿ ನಿಮ್ಮದು ಮೆರಿಟ್ ಲಿಸ್ಟ್ ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ ಫಿಸಿಕಲ್ ಟೆಸ್ಟದ್ದು 100 ಮಾರ್ಕ್ಸು, ರಿಟರ್ನ್ ಎಕ್ಸಾಮ್ದು 100 ಮಾರ್ಕ್ಸ್ ಎರಡೂ ಸೇರಿಸಿ ಫೈನಲ್ ಓವರಾಲಲ್ಲಿ ಸಪೋಸ್ ದ್ಯಾಟ್ ಒಂದು 2,000 ಜನ ಕ್ವಾಲಿಫೈ ಆಗಿದ್ದಾರೆ ಅಂತಂದರೆ ವೇಕೆನ್ಸಿ 800 ಇತ್ತಂದರೆ ಟಾಪ್ ಮೆರಿಟಲ್ಲಿ ಯಾರು ಬರ್ತಾರಲ್ಲ ಅವ್ರು ಮಾತ್ರ ಅದರಲ್ಲಿ ಕ್ವಾಲಿಫೈ ಆಗಿ ಅವರು ಭಾರತೀಯ ಸೇನೆಯಲ್ಲಿ 6 ತಿಂಗಳ ಕಾಲ ಅವ್ರಿಗೆ ಟ್ರೈನಿಂಗ್ ಕೊಡಲಾಗುತ್ತೆ. ಈ ಅಗ್ನಿವೀರಲ್ಲಿ ಏನಿದೆ ಅಂತಂದರೆ ಟೋಟಲ್ 4 ಇಯರ್ಸ್ ಸರ್ವಿಸ್ ಇರುತ್ತೆ. 4 ವರ್ಷ ಇರುತ್ತೆ. ಅದರಲ್ಲಿ ಏನು ಮಾಡಿದ್ದಾರೆ, ಈಗ ನಿಮ್ಮದು 4 ವರ್ಷ ಸರ್ವಿಸ್ ನಿಮ್ಮದು ಕರಿಯರನ್ನು ನೋಡಿ ನಿಮ್ಮ ಪರ್ಸನಲ್ ನಿಮ್ಮದೇನಲ್ಲಿ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ
25% ಜನ ಅಲ್ಲೇ ರಿಟರ್ನ್ ಆಗಿ ಪರ್ಮನೆಂಟ್ ಸೋಲ್ಜರಾಗಿ ಕನ್ವರ್ಟ್ ಆಗ್ತಾರೆ. ರಿಮೈನಿಂಗ್ 75% ಜನ ರಿಟರ್ನ್ ಬರಬೇಕಾಗುತ್ತೆ. ಅವರಿಗೆ ಒಂದು 12ರಿಂದ 13 ಲಕ್ಷ ರೂಪಾಯಿ ಅವರಿಗೆ ಫಂಡ್ ಕೊಟ್ಟು ಅವರಿಗೆ ಮತ್ತೆ ಸುಮಾರು ಫೆಸಿಲಿಟಿ ಡಿಸೈಡ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ದಿಂದ. ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು, ಪ್ಯಾರಾಮಿಲಿಟರಿ ಫೋರ್ಸಸ್ ಇರ್ಬೋದು. ಅದೇ ರೀತಿಯಾಗಿ ನೀವು ಯಾವುದಾದ್ರೂ ಒಂದು ಓನ್ ಬಿಸ್ನೆಸ್ ಮಾಡಬೇಕು ಅಂತಂದರೆ ಲೋನ್ ಫೆಸಿಲಿಟಿ, ಈ ಥರ ಹಲವಾರು ಫೆಸಿಲಿಟಿಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಅಗ್ನಿಯವರ ಬಗ್ಗೆ ನಿಮಗೇನು ಕನ್ಫ್ಯೂಷನ್ ಇದೆ, ಗೊಂದಲ ಇದೆ, ಅದರ ಬಗ್ಗೆ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ನಮ್ಮ ಈ ಸಂಸ್ಥೆ ರಾಣಿ ಚೆನ್ನಮ್ಮನ ಕಿತ್ತೂರು ಬೆಳಗಾವಿ ಜಿಲ್ಲೆಯಲ್ಲಿದೆ.